ಈ ವರ್ಷ ಭಾಳ ಜಲ್ದಿ ಮಳೆ ಸ್ಟಾರ್ಟ್ ಆಯ್ತಂತ ಅನಿಸ್ಲಿಕತ್ತಿಲ್ರಿ ನಿಮ್ಗೆ? ಈಗಿನ ಮೇ ಅದ, ಆಲ್ರೆಡಿ ಮಳೆಗಾಲ ಬಂದಂಗೆ ಅನಿಸ್ಲಿಕತ್ತದ. ನಮ್ಮ ಊರಾಗಂತೂ ಸಿಕ್ಕಾಪಟ್ಟಿ ಮಳೆ ಹತ್ತಿದ, ಮುಂಜಾನೆ ಜಿಟಿ ಜಿಟಿ. ನಿಮ್ಮ ಊರಾಗೂ ಅದ ಏನು ಮಳೆ? ಮಳೆ ಸ್ಟಾರ್ಟ್ ಆಯ್ತಂದ್ರೆ ಆಯ್ತಲ್ಲ, ಎಲ್ಲ ಕಡೆ ಗ್ರೀನರಿ ಸ್ಟಾರ್ಟ್ ಆಗ್ತದೆ. ಇವತ್ತು ನಾನು ನಮ್ಮ ಮನೆಗೆ ಏನೇನು ಗಿಡ ಬೆಳೆಸಿವೆ ಅನ್ನೋದು ತೋರಿಸ್ತೀನಿ. ಫಸ್ಟಿಗೆ ನೋಡಿದ್ರಲ್ಲ, ಅದು ಅಲೋವೆರಾ ಗಿಡ, ಆಮೇಲೆ ತುಳಸಿ ಗಿಡ, ಆಮೇಲೆ ಒಂದು ಸಂಪಿಗೆ ಹೂವಿನ ಗಿಡ, ಆಮೇಲೆ ಇಲ್ಲಿ ನೋಡ್ಲಿಕತ್ತೀರಲ್ಲ ಇದು ಜಿಂಜರ್ ಗಿಡ, ಅಂದ್ರೆ ಅಲ್ಲ ಶುಂಠಿ ಅಂತಾರಲ್ಲ ಅದೇ. ಆಮೇಲೆ ಇದು ನೋಡ್ರಿ ಬ್ರಹ್ಮ ಕಮಲ, ಇದು ರಾತ್ರಿ 12ಗೇನೋ ಹೂವು ಅರಳ್ತದಂತ ಅವಾಗಷ್ಟೇ. ಆಮೇಲೆ ಅಮೃತ ಬಳ್ಳಿ ಗಿಡ ಅದ, ಇದಂತೂ ಔಷಧಿ ಗಿಡ, ಭಾಳ ಇಂಪಾರ್ಟೆಂಟ್ ಗಿಡ ಇದು. ಮತ್ತು ಅಲೋವೆರಾ ಗಿಡ ಅಂತೂ ಭಾಳಷ್ಟವ ನಮ್ಮ ಮನ್ಯಾಗ. ಆಮೇಲೆ ಇದು ಸಂಪಿಗೆ ಹೂವಿನ ಗಿಡ, ಇದು ನನ್ನ ಫೇವ್ರೆಟ್ ಗುಲಾಬಿ ಹೂವಿನ ಗಿಡ, ಯೆಲ್ಲೋ ಕಲರ್ ರೋಸ್ ಬಿಡ್ತಾವ. ಇದು ನಾವು 70 ರೂಪೀಸ್ ಕೊಟ್ಟು ಆಫೀಸ್ಲಿಂದ ಬರೋ ಟೈಮಿಗೆ ತೊಗೊಂಡು ಬಂದಿದ್ವಿ. ಇದು ಸ್ಟಾರ್ಟಿಂಗ್ ತಂದಾಗಂತೂ ಫುಲ್ ಬ್ಯಾಸ್ಗೆ ಬಿಸಿಲಿತ್ತು, ಎಲೆ ಎಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ತಂದು ಹಚ್ಚಿದಾಗೆ. ನಂಗಂತೂ ಫುಲ್ ಅಂಜಿಕೆ ಬಂದಿತ್ತು. ಬಟ್ ಆಮೇಲೆ ವಸಂತ ಋತು ಬಂದ ಕೂಡಲೇ ಎಲ್ಲ ಎಲೆ ಮತ್ತೆ ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು ಹೋಪ್ ಬಂತು. ಇವಾಗ ಎಷ್ಟು ಮಸ್ತ್ ಚಿಗದು 3 ಮಗ್ಗಿ ಆಗ್ಯಾವ ನೋಡ್ರಿ, ಫ್ಲವರ್ ಅಳ್ತಾವ ಈಗ. ಆಮೇಲೆ ಇಲ್ಲಿ ನೋಡ್ಲಿಕತ್ತಿರಲ್ಲ ಇದು ಅಂಜೂರ್ ಗಿಡ, ಇದು ನೋಡ್ಲಿಕತ್ತಿರಲ್ಲ ಇದು ಅಂಜೂರ್ ಹಣ್ಣಿನ ಗಿಡ. ಇದು ನಮ್ಮ ಮನೆ ಹೊರಗೆ ಬೆಳೆದದ. ಈ ಗಿಡದಾಗ ನೋಡ್ರಿ ಎಷ್ಟು ಅಂಜೂರ್ ಹಣ್ಣವ. ಆಮೇಲೆ ಈ ಗಿಡದಾಗ ಯಾವಾಗಲೂ ಇಣಚಿ ಅಂದ್ರೆ ಅಳಿಲಿರ್ತಾವ, ಭಾಳಷ್ಟವ ಸಣ್ಣ ಸಣ್ಣ ಮರಿಗಳು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಗಿಡದಾಗ ಒಂದು ಎಲಿದು ಗುಂಪು ಕಾಣಿಸ್ಲಿಕ್ಕತ್ತದಲ್ಲ, ಇದೇನಂತ ನನಗೂ ಗೊತ್ತಿರಲಿಲ್ಲ. ಮೊನ್ನೆ ಕೇಳ್ದಾಗ ಗೊತ್ತಾಯಿತು, ಇದು ಇರ್ವಿ ಗೂಡು ಅಂತ. ಕಂಟಿರ್ವಿ ಇರ್ತಾವಲ್ಲ, ಅವು ಗೂಡು ಕಟ್ಟಿರ್ತಾವಂತ. ಹಿಂಗೆ ನನಗಂತೂ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿತ್ತೇನು?